ವಂದನೆ ಸಿಸ್ಟರ್. ಶುಭೋದಯ ಎಲ್ಲರಿಗೂ. ಪ್ರಾರ್ಥಿಸೋಣ. ಮಹೋನ್ನತನು ಮಹಾಪರಿಶುದ್ಧನು ಪರಲೋಕದಲ್ಲಿ ಆಸೀನಾಗಿರುವ ಸರ್ವಶಕ್ತನಾಗಿರುವ ತಂದೆಯ ದೇವರೇ, ನಿನ್ನ ಪಾದ ಚರಣದಲ್ಲಿ ತಂದೆ ಎಂದು ಬೇಡಿಕೊಳ್ಳುವ ಪಾಪಿಗಳಾದ ನಮ್ಮನ್ನು ಕರುಣಿಸಿ ತಕ್ಕ ಕಾಲದಲ್ಲಿ ಸಹೋದರನ್ನು ಅನುಭವಿಸಿ ನಮ್ಮನ್ನು ಬಲಪಡಿಸಿ ನಡೆಸುವ ದೇವರು ನೀವಾಗಿದ್ದೀರಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಿ ವಿಶೇಷವಾಗಿ ಕೂಡಿ ಬಂದಿರುತ್ತೆ ಈ ಎಚ್ಚರವಾಗಿದ್ದು ಪ್ರಾರ್ಥನೆ ಎಂಬ ಕಾರ್ಯಕ್ರಮಕ್ಕೆ ಬಂದ ಪ್ರತಿಯೊಬ್ಬೊಬ್ಬರನ್ನು ಸಹ ಹಿರಿಕರು, ಸಹೋದರಿಯರು ಹಾಗೂ ಕಾರ್ಯಕ್ರಮ ನಡೆಸಿಕೊಡುವಂತಹ ಸಹೋದರಿ ಮತ್ತು ಬೋಧಕರನ್ನು ವಿಶೇಷವಾಗಿ ಆಶ್ರಯಿಸಿ ಬಲಪಡಿಸಿ ಇದನ್ನ ಸಂದೇಶ ತರುವಂತಹ ನಿಮ್ಮ ಸೇವಕರನ್ನು ಆಶ್ರಯಿಸಿ ಬಲಪಡಿಸಿ ಎಚ್ಚರಿಸಿ ತಿಳಿದುಕೊಳ್ಳುವಂತಹ ನಿನ್ನ ಧ್ಯಾನಿಸುವಂತಹ ನಿನ್ನನ್ನು ಮಹಿಮೆಪಡಿಸುವಂತಹ ಅವಕಾಶವನ್ನು ಓರಿಗೂ ದಯಪಾಲಿಸಿಕೊಂಡು ನಡೆಸಬೇಕೆಂದು ಪ್ರಾರ್ಥಿಸಿಕೊಳ್ಳುವಂತರಾಗಿದ್ದೇವೆ. ಜೀವ ಸ್ವರೂಪನು ಸತ್ಯ ದೇವರು ಆಗಿರುವ ನಿಲ್ಲುವುದಕ್ಕೆ ನಮಗೆ ಸಿಕ್ಕಿದಂತಹ ಭಾಗ್ಯಕ್ಕಿಂತ ದೊಡ್ಡದು ಒಂದು ಇಲ್ಲ. ಈ ಒಂದು ಬೆಳಗಿನ ಜಾವದಲ್ಲಿ ಮತ್ತೊಂದಿನ ಅನ್ವಯಿಸಿ ಕೃಪೆಯಿಂದ ನಡೆಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ರಕ್ಷಕನು ಕಾರ್ಯಕರ್ತನು ಮಹಾಯಾಜಕನೂ ಆಗಿರುವ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಿಗೆ ಧನ್ಯವಾದಗಳು. ಈ ಒಂದು ಸಮಯದಲ್ಲಿ ಬೋಧಕರಾದ ಜಾನ್ಸನ್ ಎಸ್ ದಾಸರವರು ವಿಶೇಷ ಗೀತೆಯೊಡನೆ ದೇವರನ್ನ ಸ್ತುತಿಸುವಂತವರಾಗಿದ್ದಾರೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಎಲ್ಲರಿಗೆ ಜಯ ಕ್ರಿಸ್ತ ಯೇಸುವಿಗೆ ಜಯವಾಗ್ಲಿ. ದೇವರ ಮಹಿಮೆಗಾಗಿ ಈ ರಾಗವನ್ನು ಹಾಡುವನಾಗಿದ್ದೇನೆ. ಹಾಗೆ ಸಮಯ ಅನುಗ್ರಹಿಸಿದಂತಹ ಪಾಸ್ಟರ್ ಅಮರಾಜ್ ಅವರಿಗೂ ಸವಿತರಿಗೂ ವಂದನೆ ಸಲ್ಲಿಸ್ತೇನೆ. ಬಂದಂತೆ ನಿಮ್ಮೆಲ್ಲರೂ ಸಹ ನಾನು ವಂದನೆ ಸಲ್ಲಿಸಿ ಈ ರಾಗವನ್ನು ದೇವರ ಮಹಿಮೆಗಾಗಿ ನಾನು ಹಾಡ್ತೇನೆ. ನಿನ್ನ ಜೀವಿತವು ಬರಿ ಪಾಪ ಮೋಸ ಒಂದು ಸಾರಿ ಯೋಚಿಸುವಿಯಾ? ನಿನ್ನ ಜೀವಿತವು ಪ್ರಭು ಯೇಸುಗಾಗಿ ನಿನ್ನ ಹೃದಯ ಅರ್ಪಿಸುವಿಯಾ? ನಿನ್ನ ಜೀವಿತವು ಪ್ರಭು ಯೇಸುಗಾಗಿ ನಿನ್ನ ಹೃದಯ ಅರ್ಪಿಸುವಿಯಾ? ತಾಯಿಯ ಗರ್ಭದಿ ಹುಟ್ಟಿದಂದೆ ನೀನು ಹುಟ್ಟಿದಿಂದ ಕಡು ಪಾಪಿನಿ. ತಾಯಿಯ ಗರ್ಭದಿ ಹುಟ್ಟಿದಂದೆ ನೀನು ಹುಟ್ಟಿದಿಂದ ಕಡು ಪಾಪಿನಿ. ರಕ್ಷಣೆ ಹೊಂದಕ್ಕೆ ನೀ ಯೋಗ್ಯನಲ್ಲ, ಕರುಣಿಸುವ ಯೇಸುವೇ. ರಕ್ಷಣೆ ಹೊಂದಕ್ಕೆ ನೀ ಯೋಗ್ಯನಲ್ಲ, ಕರುಣಿಸುವ ಯೇಸುವೇ. ನಿನ್ನ ಜೀವಿತವು ಬರಿ ಪಾಪ ಮೋಸ ಒಂದು ಸಾರಿ ಯೋಚಿಸುವಿಯಾ? ನಿನ್ನ ಜೀವಿತವು ಪ್ರಭು ಯೇಸುಗಾಗಿ ನಿನ್ನ ಹೃದಯ ಅರ್ಪಿಸುವಿಯಾ? ನಿನ್ನ ಜೀವಿತವು ಪ್ರಭು ಯೇಸುಗಾಗಿ ನಿನ್ನ ಹೃದಯ ಅರ್ಪಿಸುವಿಯಾ? ಲೋಕಾಸೆಯಿಂದ ನಿನ್ನ ವಾಕ್ಯ ತೊರೆದು ಲೋಕದಲ್ಲಿ ಘನ ಪಾಪಿನ. ಲೋಕಾಸೆಯಿಂದ ನಿನ್ನ ವಾಕ್ಯ ತೊರೆದು ಲೋಕದಲ್ಲಿ ಘನ ಪಾಪಿನ. ಈ ಪಾಪಿಯನ್ನು ಕ್ಷಮಿಸಿಬಿಟ್ಟು ರಕ್ಷಣೆ ನೀ ನೀಡೆಯಾ? ಈ ಪಾಪಿಯನ್ನು ಕ್ಷಮಿಸಿಬಿಟ್ಟು ರಕ್ಷಣೆ ನೀ ನೀಡೆಯಾ? ನಿನ್ನ ಜೀವಿತವು ಬರಿ ಪಾಪ ಮೋಸ ಒಂದು ಸಾರಿ ಯೋಚಿಸುವಿಯಾ? ನಿನ್ನ ಜೀವಿತವು ಪ್ರಭು ಯೇಸುಗಾಗಿ ನಿನ್ನ ಹೃದಯ ಅರ್ಪಿಸುವಿಯಾ? ನಿನ್ನ ಜೀವಿತವು ಪ್ರಭು ಯೇಸುಗಾಗಿ ನಿನ್ನ ಹೃದಯ ಅರ್ಪಿಸುವಿಯಾ? ನಿನ್ನ ಬೆಳಕಿನ ಕಿರಣವು ಸಾಕಯ್ಯ ನನಗೆ ನನ್ನ ಪಾಪ ಪರಿಹರಿಸಲು.
ನಿನ್ನ ಬೆಳಕಿನ ಕಿರಣ ಸಾಕಯ್ಯ ನನಗೆ ನನ್ನ ಪಾಪ ಪರಿಹರಿಸಲು. ಈ ದ್ರೋಹಿಯನ್ನು ಕ್ಷಮಿಸಿ ಬಿಟ್ಟು ರಕ್ಷಣೆ ನೀ ನೀಡಯ. ಈ ದ್ರೋಹವನ್ನು ಕ್ಷಮಿಸಿ ಬಿಟ್ಟು ರಕ್ಷಣೆ ನೀ ನೀಡಯ. ನಿನ್ನ ಜೀವಿತವು ಬರೀ ಪಾಪ ಮೋಸ ಒಂದು ಸಾರಿ ಯೋಚಿಸುವಿಯ. ನಿನ್ನ ಜೀವಿತವು ಪ್ರಭು ಯೇಸುಗಾಗಿ ನಿನ್ನ ಹೃದಯ ಅರ್ಪಿಸುವಿಯ. ನಿನ್ನ ಜೀವಿತವು ಪ್ರಭು ಯೇಸುಗಾಗಿ ನಿನ್ನ ಹೃದಯ ಅರ್ಪಿಸುವಿಯ. ವಿಶೇಷ ಗೀತೆಯನ್ನ ಹಾಡಿದಂತ ಆ ಬೋಧಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ಒಂದು ಸಮಯವು ಎಚ್ಚರವಾಗಿದ್ದು ಪ್ರಾರ್ಥಿಸುವ ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಉಣಬಡಿಸ್ತಕ್ಕಂತ ಸಮಯವಾಗಿದೆ. ಹಿರಿಕರಾದ ನಾಗರಾಜ್ ಎಂಬ್ರವರು ದೈವಿಕ ಮನ್ನವನ್ನ ಬಡಿಸುವಂತವರಾಗಿದ್ದಾರೆ. ಹಿರಿಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವಳಾಗಿದ್ದೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಈ ಒಂದು ಕೂಟಕ್ಕೆ, ಈ ಆರಾಧನೆಗೆ ಕೂಡಿ ಬಂದಂತಹ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಮತ್ನಾವತಿ ಬೋಧಕ ಪರವಾಗಿ ಸ್ವಾಗತ ಮಾಡುವನಾಗಿದ್ದೇನೆ. ಹಾಗೂ ಈ ಮುಂಜಾನೆಯ ಶುಭೋದಯಗಳನ್ನ ತಿಳಿಸುವನಾಗಿದ್ದೇನೆ. ಮತ್ನಾವತಿ ನಿಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡುವಂತಹ ಭಾಗ್ಯವನ್ನ ಸ್ವಾಮಿ ದಯಪಾಲಿಸಿಕೊಳ್ಳಿದ್ದಕ್ಕಾಗಿ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಹಾಗೂ ಅವಕಾಶವನ್ನು ಮಾಡಿಕೊಡಂತ ಪಾಸ್ಟರ್ ಎಂ ರಾಜ್ ಅವರಿಗೂ ಮತ್ತು ಸವಿತಾ ಮೇಥಿಯವರಿಗೂ ನಾನು ವಂದನೆ ಸಲ್ಲಿಸುವನಾಗಿದ್ದೇನೆ. ವಿಶೇಷವಾಗಿ ಸುಂದರವಂತ ಹಾಡನ್ನ ಹಾಡಿದಂಥ ಬೋಧಕರಾದಂಥ ಜಾನ್ಸನ್ ಯೇಸುದಾಸ್ ಅವರು ಕೂಡ ನನ್ನ ವೈಯಕ್ತಿಕವಾದಂತಹ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಸರ್, ಹಾಡು ತುಂಬಾ ಚೆನ್ನಾಗಿತ್ತು, ಅರ್ಥಗರ್ಭಿತವಾಗಿತ್ತು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಮುಂಜಾನೆ ನಾನು ನಮ್ಮ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಒಂದು ಭಾಗ, ಯೇಸು ಕ್ರಿಸ್ತನು ಯೋಹಾನನಿಗೆ 7 ಪತ್ರಗಳನ್ನ ಬರೀಲಿಕ್ಕೆ ಪ್ರಕಟಣೆಯ ಪುಸ್ತಕದಲ್ಲಿ ಆತನು ಹೇಳ್ತಾನೆ. ಈ 7 ಪಟ್ಟಣಗಳಲ್ಲಿಯೂ ಕ್ರೈಸ್ತ ವಿಶ್ವಾಸಿಗಳ ಗುಂಪು ಸ್ಥಾಪಿಸಲ್ಪಟ್ಟಿತ್ತು. ಆ 7 ಪಟ್ಟಣಗಳು ಆ ರೋಮ್ ನಗರದಲ್ಲಿ ಇದ್ದಿದ್ರಿಂದ ಒಂದೊಂದು ಸಭೆಯಾಗಿ ಆ ಪಟ್ಟಿಯಲ್ಲಿರುವಂಥ ಪ್ರಕಾರವಾಗಿ ಅದನ್ನ ಸಂಧಿಸುವುದು ಬಹಳ ಸುಲಭವಾಗಿತ್ತು. ಆ ರೋಮ್ ರಾಜ್ಯದ ಆ ಒಂದು ಅಂಚೆಯ ಒಂದು ಸೇವೆ ಬಹಳ ಉತ್ತಮವಾಗಿತ್ತು. ಆದ್ರಿಂದ ಈ ಸಭೆಗಳಿಗೆ ಅದು ಸುಲಭವಾಗಿ ಸಿಕ್ತು. ಇವುಗಳು ಏಷ್ಯಾ ಮೈನರ್ಗಳು, ಆ ಒಂದು ಪ್ರದೇಶದಲ್ಲಿ ಶ್ರೀಮಂತ ನಗರಗಳು ಎಂಬುದಾಗಿ ಹೆಸರುಗಳಿತ್ತು. ಆ 7 ಸಭೆಗಳು ಅಥವಾ ಆ 7 ಪಟ್ಟಣಗಳು ಬಹಳ ಹೆಸರುವಾಸಿಯಾಗಿತ್ತು. ಊಟ ಆಯ್ತು. ಮ್ಯೂಟ್ ಆಗಿದೆ. ನಾಗರಾಜ್ ಸರ್ ಮ್ಯೂಟ್ ಆಗಿದೆ ನೋಡಿ. ಡಿಸ್ಕನೆಕ್ಟ್ ಆಗ್ಯಾರ ಫಸ್ಟ್ ಅವರು. ಅದೇ ಮ್ಯೂಟ್ ಆಗಿದೆ. ಅದೇ ಡಿಸ್ಕನೆಕ್ಟ್ ಆಗ್ಯಾರ ಅವರು. ಮೋಸ್ಟ್ಲಿ ಕವರೇಜ್ ಪ್ರಾಬ್ಲಮ್ ಇರಬೇಕು.
ಇವಾಗ ಕೇಳಿಸ್ತದೆ ಮೇಡಮ್? ಹಾ ಕೇಳಿಸ್ತದೆ. ಎಸ್ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವಾಗ ಓಕೆ ಓಕೆ. ಈ 7 ಸಭೆಗಳು ಅಲ್ಲಿಗೆ ಬರೆಯಲ್ಪಟ್ಟ ಸಂದೇಶಗಳು ಸಭೆಗಳಲ್ಲಿ ನಡೀತಿರುವಂತ ಕಾರ್ಯಗಳನ್ನ ಕುರಿತು ಮಾತನಾಡ್ತಾ ಇತ್ತು. ಯೆಹೋವನ ಇದನ್ನು ಬರೆದಂತ ಯೋಹಾನನ ಪತ್ರಿಕೆಗಳಲ್ಲಿ ಬರೆದಿರುವಂತ ಈ ಸಂದೇಶಗಳ ಪ್ರಕಾರವಾಗಿಯೇ ಸಭೆಗಳ ಸ್ಥಿತಿ ಆ ಕಾಲದಲ್ಲೂ ಕೂಡ ಹಾಗೆ ಇತ್ತು. ಈ ಸಂದೇಶಗಳು ಎಲ್ಲಾ ಕಾಲದಲ್ಲಿ ಜೀವಿಸ್ತಿರುವಂತ ಎಲ್ಲಾ ವಿಶ್ವಾಸಿಗಳಿಗಾಗಿ ಮತ್ತು ಎಲ್ಲಾ ಮನುಷ್ಯರಿಗಾಗಿ ಬರೆಯಲ್ಪಟ್ಟಿದ್ದು. ಯಾಕಂದ್ರೆ ತಿರುಗಿ ತಿರುಗಿ ಆತನು ಬರೆಯುವಾಗ ಅಂತ ಹೇಳಿದ್ರೆ, ಜಯ ಹೊಂದುವವನು ಯಾರೋ, ಜಯ ಹೊಂದುವವರು ಯಾರೋ ಎಂಬುದಾಗಿ ಆತನು ಅನೇಕ ಸಾರಿ ಉಪಯೋಗಿಸ್ತಾನೆ. ಮಾತ್ರವಲ್ಲದೆ ವಾಗ್ದಾನಗಳು, ಅಲ್ಲಿರ್ತಕ್ಕಂಥ ಆಜ್ಞಾವಿಧಿಗಳು ಎಲ್ಲವೂ ಸಹ ಪ್ರತಿಯೊಬ್ಬರಿಗಾಗಿಯೂ ಬರೆದಿದೆ, ವೈಯಕ್ತಿಕವಾಗಿಯೂ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಕಿವಿ ಉಳ್ಳವನು ಕೇಳಲಿ ಎಂದು ಹೇಳುವಾಗ ಈ ಸತ್ಯ ಪ್ರತಿಯೊಬ್ಬೊಬ್ಬರಿಗೂ ಎಂಬುದಾಗಿ ಅರ್ಥವನ್ನು ಕೊಡುವಂತಾಗಿದೆ. ಈ ಸಂದೇಶಗಳು ಪ್ರತಿಯೊಂದು ಸಭೆಗೂ ಕೊಡಲ್ಪಟ್ಟಿದೆ. ಇಲ್ಲಿ 7 ವಿಧದ ಸಭೆಗಳು, 7 ವಿಧವಾದಂತಹ ಆ ಕಾಲ ಕ್ರೈಸ್ತರುಗಳು ಮತ್ತು 7 ವಿಧದ ಕ್ರೈಸ್ತರ ಕಾಲದಲ್ಲಿ ಉಂಟಾದ ಆಶೀರ್ವಾದಗಳು ಮತ್ತು ಶಾಪಗಳು, ಇವುಗಳು ಬೇರೆ ಬೇರೆ ಸ್ಥಿತಿಗಳು, ಸಮಯಗಳು ಎಲ್ಲವನ್ನ ಕುರಿತು ಈ ಯೋಹಾನನ ಕಾಲದಿಂದ ಲೋಕಾಂತ್ಯದವರೆಗೂ ಇರುವಂತಹ ಕ್ರೈಸ್ತ ಸಭೆಗಳ ಬೇರೆ ಬೇರೆ ಸ್ಥಿತಿಗಳನ್ನು ಗುರುತುಗಳಾಗಿ ತೋರಿಸುವಂತಾಗಿದೆ. ಕಾರಣವೇನೆಂದ್ರೆ ದಾನಿಯೇಲ 2ನೇ ಅಧ್ಯಾಯ, 7ನೇ ಅಧ್ಯಾಯ, 8ನೇ ಅಧ್ಯಾಯ ಈ ಅಧ್ಯಾಯಗಳಲ್ಲಿ ಬರುವಂತಹ ಪ್ರವಾದನೆಗಳು ಒಂದರ ಹಿಂದೆ ಒಂದರಂತೆ ನೋಡುವಾಗ ಅವುಗಳು ದಾನಿಯೇಲನ ಕಾಲದಿಂದ ಲೋಕಾಂತ್ಯದವರೆಗೂ ನಡೆಯುವಂತಹ ಸಂಭವಗಳನ್ನ ಕುರಿತು ಬರೆದಾಗಿದೆ. ಅಂದ್ರೆ ಒಬ್ಬನೇ ದೇವರಿಂದ ಉತ್ತೇಜಿಸಲ್ಪಟ್ಟಂತ ಪತ್ರಿಕೆಗಳಾಗಿವೆ ಅಥವಾ ಬರವಣಿಗೆಗಳಾಗಿವೆ. ಆದ್ರಿಂದ ಈ 2 ಪುಸ್ತಕಗಳ ಪ್ರವಾದನೆಗಳು ಒಂದೊಂದನ್ನ ಬರುವಂತಾಗಿದೆ. ಅದರಿಂದ ಸಭೆಯಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳು ಈ ಪ್ರವಾದನೆಗಳಲ್ಲಿ ಹೇಳಲ್ಪಟ್ಟಂತೆಯೇ ಈವಾಗ ನಡೆಯುವಂತಾಗಿದೆ. ಇದರಲ್ಲಿ ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ಎಚ್ಚರದಿಂದ ಗಮನಿಸ್ತಾ ಇದ್ದಾನೆ ಮತ್ತು ಸಭೆಯ ಬೆಳಕು ಆರಿ ಹೋಗದಿರುವ ಹಾಗೆ ಗಮನ ಇಟ್ಟು ಅದನ್ನು ನೋಡ್ತಾ ಇರ್ತಾನೆ. ಅದರಿಂದ ಆತನೇ ಸಭೆಯ ಬೆಳಕು, ಜೀವವಾಗಿದ್ದಾನೆ. ಇವುಗಳ ದೇವರು ಈ 7 ಸಭೆಗಳ ಮೂಲಕವಾಗಿ ನಮಗೆ ಸಂದೇಶವನ್ನು ಕೊಟ್ಟಿದ್ದಾನೆ. ನಾನು ಇವತ್ತು ಮಾತನಾಡುವಂತ ಒಂದು ಸಭೆ ಯಾವುದಂದ್ರೆ ಸಾರ್ದಿಸ್ ಸಭೆ. ಯೋಹಾನ್ ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 1ರಿಂದ 6 ವಚನಗಳನ್ನ ನಾವು ಓದಿಕೊಳ್ಳೋಣ. ಪ್ರಕಟಣೆ 3ನೇ ಅಧ್ಯಾಯ 1ರಿಂದ 6 ವಚನಗಳು ನಾನು ಓದ್ತೇನೆ. ಸಾರ್ದಿಸ್ನಲ್ಲಿರುವ ಸಭೆಯ ದೂತನಿಗೆ ಬರೆಯುವುದು ಏನೆಂದರೆ, ದೇವರು 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕಾರ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ. ನೀನು ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆ ತಿರುಗಿಕೋ. ಆದರೂ ತಮ್ಮ ವಸ್ತ್ರಗಳನ್ನ ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದಿಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನ ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತುಗಳನ್ನ ತೊಡಿಸುವರು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಎಂದು ಬರೆ ಎಂಬುದಾಗಿ. ಈ ಸಭೆಯನ್ನ ಮರಣವನ್ನ ಎದುರು ನೋಡುವ ಸಭೆ ಎಂಬುದಾಗಿ ಕರೆದಿದ್ದಾರೆ. ಓಕೆ, ಇದರ ಹಿನ್ನೆಲೆನ, ಈ ಸಭೆಯ ಒಂದು ಹಿನ್ನೆಲೆನ ನಾವು ನೋಡುವಾಗ ಈ ಸಾರ್ದಿಸ್ ಸಭೆ ತನ್ನ ಕುರಿತು ಹೆಮ್ಮೆ ಪಟ್ಕೊಳ್ತದೆ. ಕಾರಣ ಏನಂದ್ರೆ, ತನ್ನನ್ನ ಯಾರಿಂದಲೂ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ನಾನು ಸುರಕ್ಷಿತವಾದಂಥ ಸ್ಥಳದಲ್ಲಿದ್ದೇನೆ, ಯಾವ ಶತ್ರು ನನ್ನನ್ನು ಬೀಳಿಸ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಸಂತೋಷ ಪಡ್ತಾ ಇತ್ತು. ಈ ಪೆರ್ಗಮ ಸಭೆಯಂತೆ ಈ ಸಾರ್ದಿಸ್ ಪಟ್ಟಣ ಕೂಡ ಒಂದು ಎತ್ತರವಾದಂಥ ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಿತು.
ಸುಮಾರು 1000 ಅಡಿ ಎತ್ತರದಲ್ಲಿ ಮೋಲಸ್ ಎಂಬತಕ್ಕಂಥ ಗುಹೆಯ ಮೇಲೆ ಮೈದಾನ ಪ್ರದೇಶವಿತ್ತು. ಮತ್ತೆ ತುವತೈರ ಪಶ್ಚಿಮ ದಿಕ್ಕಿಗೆ ಇದು ಒಂದು ಮುಖ್ಯವಾದಂಥ ನಗರವಾಗಿ ಕಾಣಿಸ್ತಾ ಇತ್ತು. ಇದು ವ್ಯಾಪಾರಕ್ಕೆ ಮುಖ್ಯವಾದ ಸ್ಥಳವಾಗಿತ್ತು. ಇಲ್ಲಿ ಸ್ಟಾರ್ಬೋ ಎಂಬತಕ್ಕಂಥ ಒಬ್ಬ ಖಗೋಳ ಶಾಸ್ತ್ರಜ್ಞ ಈ ಒಂದು ಸಾದಿಸ್ ನಗರವನ್ನ ಇದು ಒಂದು ದೊಡ್ಡ ನಗರವಾಗಿತ್ತು ಎಂಬುದಾಗಿ ವರ್ಣಿಸ್ತಾನೆ. ಈ ಏಷ್ಯಾದ ಉತ್ತರ ಭಾಗದಲ್ಲಿ ಬೆಟ್ಟದ ಮೇಲಿನಂಥ ಒಂದು ಲಿದಿಯ ರಾಜ್ಯದ ಒಂದು ಹಳೆಯ ಒಂದು ಮುಖ್ಯ ಒಂದು ಪಟ್ಟಣವಾಗಿತ್ತು. ಇದರ ಸುತ್ತಲಿರುವಂಥ ಕೆಳಗಿನ ದೇಶಗಳಿಂದ ಒಂದು ಒಂದು ಇಕ್ಕಟ್ಟಾದ ಸ್ಥಳದಿಂದ ಇದರೊಳಕ್ಕೆ ಹೋಗ್ಬೇಕು. ಶತ್ರುಗಳು ಒಳಕ್ಕೆ ಪ್ರವೇಶದ ಹಾಗೆ ಒಂದು ಕೋಟೆಯನ್ನ ಕಟ್ಟಿದ್ರು. ಈ ಪಟ್ಟಣದ ಸುತ್ತಲೂ ದೊಡ್ಡ ದೊಡ್ಡ ಗೋಡೆಗಳಿದ್ವು. ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಒಂದು ಚರಿತೆಯಲ್ಲಿ ಈ ಸಾರ್ದಿಸ್ ನಗರದ ಹೆಸರು ಬರೆಯಲ್ಪಟ್ಟಿದೆ. ಈ ಸಮಯದಲ್ಲಿ ಸಾದಿಸ್ ನಾಣ್ಯಗಳು ಉಂಟಾದವು. ಇದಕ್ಕೆ ಮೊದಲು ಇಲ್ಲಿ ನಾಣ್ಯಗಳು ಚಲಾವಣೆ ಇರಲಿಲ್ಲ. ಮತ್ತು ಇದು ಒಂದು ಐಶ್ವರ್ಯವಂತನಾದಂಥ ಒಬ್ಬ ಅರಸ, ಕ್ರೋಯಿಸಸ್ ಎಂಬತಕ್ಕಂಥ ಒಬ್ಬ ಅರಸ ಈ ಲಿದಿಯಾದ ಮುಖ್ಯ ಪಟ್ಟಣವಾಗಿ ಈ ಸಾರ್ದಿಸ್ ನಗರವನ್ನು ಆರಿಸಿಕೊಂಡ. ಅಲ್ಲಿ ತನ್ನ ಬೊಕ್ಕಸಗಳು ಸುರಕ್ಷಿತವಾಗಿರ್ತವೆ ಎಂಬತಕ್ಕಂಥ ಒಂದು ತೃಪ್ತಿಯಿಂದ ಆತನು ಇದ್ದ. ಆದರೂ ಕ್ರಿಸ್ತಶಕ 547ರಲ್ಲಿ ದೊಡ್ಡ ಸೈರಸ್ ಎಂಬತಕ್ಕಂಥ ಅರಸನು ಈ ಸಾದಿಸ್ ನಗರವನ್ನು ಆಕ್ರಮಿಸಿಕೊಂಡು ಅಲ್ಲಿಂದ ಅರಸನಿಂದ ಎಲ್ಲ ಹಣವನ್ನ ತೆಗೆದುಕೊಂಡ ಎಂಬುದಾಗಿ ಈ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಅದಾದ ನಂತರ ಸಾದಿಸ್ ಪರ್ಷಿಯಾದ ಮುಖ್ಯ ಪಟ್ಟಣವಾಗಿ ಮಾರ್ಪಟ್ಟಿತು ಎಂಬುದಾಗಿ ನೋಡ್ತೇವೆ. ಮತ್ತು ಇದು ಮೊದಲು ಇದು ಗ್ರೀಕರಿಗೂ ಮತ್ತು ಪರ್ಷಿಯನರಿಗೂ ನಡುವೆ ಯುದ್ಧ ನಡೀತಾ ಇರ್ತದೆ. ಅಲೆಕ್ಸಾಂಡರ್ನು ಅದನ್ನ ವಶಪಡಿಸ್ಕೊಳ್ತಾನೆ. ಹೀಗೆ ಈ ಸಾದಿಸ್ ನಗರ 17ನೇ ಶತಮಾನದಲ್ಲಿ ನಾಶವಾಯಿತು ಎಂಬುದಾಗಿ ನೋಡ್ತೇವೆ. ಇದನ್ನು ನಾವು ನೋಡುವಂಥ ಸಮಯದಲ್ಲಿ ಇದರ ವಿಷಯದಲ್ಲಿ ನಾವು ನೋಡುವಾಗ ವಿಗ್ರಹಾರಾಧನೆಗೆ ಎಂಬುದಾಗಿಯೇ 2 ಆಲಯಗಳನ್ನ ಅಲ್ಲಿ ಕಟ್ಟಿದ್ರಂತೆ. ಈಗ ಅದು ಹಾಳಾಗಿದೆ. ಅದರ ಪಕ್ಕದಲ್ಲಿ ಹಾಳಾದಂಥ ಒಂದು ಕ್ರೈಸ್ತ ಸಭೆ ಕಟ್ಟವು ಅಲ್ಲಿ ಕಟ್ಟಲ್ಪಟ್ಟಿದಂತೆ. ಈ ಸಭೆ 4ನೇ ಶತಮಾನದಲ್ಲಿದ್ದಂಥ ಸಭೆ. ಯೋಹಾನನು ಸಾದಿಸ್ಗೆ ಬರೆದ ಪತ್ರದ ಮೂಲಕ 1ನೇ ಶತಮಾನದಲ್ಲಿ ಸಾದಿಸ್ನಲ್ಲಿ ಕ್ರೈಸ್ತ ಸಭೆ ಇತ್ತು ಎಂಬುದಾಗಿ ನಾವು ತಿಳಿತೇವೆ. ಇಲ್ಲಿ ಸ್ವಾಮಿ ಈ ಸಭೆನ ಕುರಿತು ಗದರಿಕೆಯನ್ನ ಆತನು ಕೊಡ್ತಾನೆ. ಏನಂದ್ರೆ, ಈ ಯೋಹಾನನ ದಿನಗಳಲ್ಲಿ ಜೀವಿಸಿದಂಥ ಈ ಸಾದಿಸ್ ಸಭೆಯ ಕ್ರೈಸ್ತರು ಚಿಂತೆ ಇಲ್ಲದರಾಗಿ ಆತ್ಮಿಕ ರೀತಿಯಲ್ಲಿ ನಿದ್ರಾವಸ್ಥೆಯಲ್ಲಿದ್ರು. ಅದಕ್ಕೋಸ್ಕರವಾಗಿ ಆತನ ಹೇಳ್ತಾನೆ, ನೀನು ಎಚ್ಚರವಾಗಿರು, ಸಾಯುವ ಆಗಿದ್ದ ಉಳಿದವುಗಳನ್ನು ದೃಢಪಡಿಸು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ 1ನೇ ವಚನದಲ್ಲಿ ನೀನು ಜೀವಿಸ್ತೇನೆ ಎಂಬುದಾಗಿ ಹೇಳಿದ್ರು, ಸತ್ತವನಾಗಿದೆ ಎಂಬುದಾಗಿ ಆತನ ಹೇಳ್ತಾನೆ. ಹೀಗೆ ಇವರು ಆತ್ಮಿಕ ರೀತಿಯಲ್ಲಿ ನಿದ್ರಾವಸ್ಥೆಯಿದ್ರು. ಇತರ ಸಭೆಗಳಂತೆ ಈ ಸಾದಿಸ್ ಸಭೆಯ ಕುರಿತು ಯಾವ ಬೇರೆ ಬೇರೆ ಸಭೆಗಳಿಗೆ ಹೇಳುವಾಗ ಸ್ವಾಮಿ ಒಂದೊಂದು ಒಳ್ಳೆಯ ಗುಣಗಳನ್ನ ಆ ಸಭೆಯಿಂದ ಹೇಳ್ತಾನೆ. ಆದರೆ ಇಲ್ಲಿ ಈ ಸಭೆಗೆ ಯಾವ ಹೊಗಳಿಕೆಯೂ ಇಲ್ಲ. ಕಾರಣ ಏನಂದ್ರೆ, ಸ್ವಾಮಿ ಹೇಳ್ತಾನೆ, ನೀನು ಜೀವಿತರ ಸಂಖ್ಯೆಯಲ್ಲಿದ್ದರೂ ಸತ್ತವನಾಗಿದ್ದಿ ಎಂಬುದಾಗಿ. ಈ ಒಂದು ಆ ಗುಡ್ಡದ ಮೇಲೆ ಕಟ್ಟಿದಂಥ ಈ ಸಾದಿಸ್ ನಗರದ ಜನರು ನಮ್ಗೆ ಯಾವುದೋ ಆಪತ್ತು ಬರುವುದಿಲ್ಲ ಎಂಬುದಾಗಿ ಚಿಂತೆಯಿಲ್ಲದೆ ನಿಧಿಸ್ತಾ ಇದ್ರು. ಹೇಗೆ ಆದಿಯಲ್ಲಿ ಬಾಬೆಲ್ ಪಟ್ಟಣವನ್ನು ಕಟ್ಟುವಂಥ ಸಮಯದಲ್ಲಿ ಜನರು ಸಹ ಹಾಗೆ ಯೋಚನೆ ಮಾಡ್ತಾರೆ. ನಾವು ಈ ಒಂದು ಪಟ್ಟಣವನ್ನು ನಾವು ಕಟ್ಟಿದ್ರೆ ಜಲಪ್ರಳಯದಿಂದ ತಪ್ಪಿಸ್ಕೊಳ್ತೇವೆ ಎಂಬುದಾಗಿ ಅವರು ಯೋಚನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಸಾದಿಸ್ ಸಭೆಯವರು ನಾವು ತುಂಬಾ ಎತ್ತರದಲ್ಲಿ ಕಟ್ಟಲ್ಪಟ್ಟಿದ್ದೇವೆ, ನಮ್ಗೆ ಯಾವ ಆಪತ್ತು ಬರುವುದಿಲ್ಲ ಎಂಬುದಾಗಿ ಚಿಂತೆ ಇಲ್ಲದೆ ನಿದ್ರಿಸುವಾಗಲೇ ಕ್ರಿಸ್ತಶಕ 218ರಲ್ಲಿ ಈ ಮಹಾ ಅಂತಿಯೋಕಸ್ ಅರಸನು ಈ ಸಾದಿಸ್ನ ಬಾಗಿಲನ್ನ ಒಡೆದು ಅದಕ್ಕೆ ನುಗ್ತಾನೆ. ಹಾಗೆ ಸಾದಿಸ್ ಸಭೆಯ ಕ್ರೈಸ್ತರುಗಳು ಆತ್ಮೀಕ ನಿದ್ರೆಯಲ್ಲಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ನಾವು ಒಂದು ವಸ್ತುವಿನ ಮೇಲೆ ನಂಬಿಕೆ ಇಟ್ಕೊಂಡು ಹಾಗೆ ಇದ್ರೆ ತಕ್ಷಣ ಆ ವಸ್ತು ನಮ್ಗೆ ಪ್ರಯೋಜನಕ್ಕೆ ಬಾರದೇ ಇದ್ರೆ ನಿಜವಾಗಿ ನಮ್ಗೆ ದೊಡ್ಡ ಆಘಾತ ಆಗುತ್ತಲ್ವೇ.
ಹಾಗೆ ಈ ಸಭೆ ಸ್ಥಿತಿ ಹಾಗೆ ಆಯಿತು. ಅದು ಜೀವವಿಲ್ಲದ ಸಭೆಯಾಗಿತ್ತು. ಯೇಸು ಜೀವಿಸಿದಂಥ ದಿನಗಳಲ್ಲಿ ಯಹೂದ್ಯರು, ಫರಿಸಾಯರು, ವಂಚಕರು, ಮೋಸಕರಾಗಿದ್ದರು. ಈ ಮೋಸ ವಂಚನೆಯನ್ನು ಯೇಸು ಹಾಗೆ ಮಾಡ್ತಾ ಇದ್ದ. ಮತ್ತು ಅವರು ಭಕ್ತಿ ವೇಷವನ್ನು ಹಾಕ್ಕೊಂಡು ಜನರ ಮುಂದೆ ಒಳ್ಳೆಯವರಂತೆ ನಡೆಸ್ತಾ ಇದ್ರು. ಇವೆ ಸ್ವಾಮಿ ಹೇಳಿದಾಗೆ ಅವ್ರನ್ನ ಉದ್ದೇಶ ಹೇಳ್ತಾನಲ್ಲ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನ ಮನುಷ್ಯರ ಎದುರಿಗೆ ಮುಚ್ಚಿ ಬಿಡ್ತೀರಿ ಎಂಬುದಾಗಿ. ಹೀಗೆ ಸಾದಿ ಸಭೆಯು ಸಹ ಹಾಗೆ ಇತ್ತು. ಸಭೆಯವರು ಹೇಗಿದ್ರು ಅಂದ್ರೆ ಒಂದು ಸೊಗಸಾದ ಹುಲ್ಲಿನ ಮೇಲೆ ಮಲಗಿದ್ದೇವೆ ಎಂಬುದಾಗಿ ತಿಳ್ಕೊಂಡಿದ್ರು. ಅವರು ಸತ್ಯವಂತ ಆಗಿದ್ರು. ಸೇವಕರು ಒಳ್ಳೆಯ ಉಪದೇಶಗಳನ್ನ ಕೊಟ್ಟು ಅವರನ್ನ ಕ್ರಿಸ್ತನ ಬಳಿಗೆ ನಡೆಸಿದ್ರು. ದಿನಗಳು ಕಳೆದ ಹಾಗೆ ಅವರ ನಂಬಿಕೆಯು ಕಡಿಮೆ ಆಯಿತು. ಆಗ ದೇವರ ಕಡೆಗೆ ತಿರುಗಿಕೊಂಡು ಹಳೆಯ ಸ್ಥಿತಿಗೆ ಮರಳಿ ಬರಬೇಕು ಎಂಬುದಾಗಿ ಕ್ರಿಸ್ತನು ಅದನ್ನು ಬಯಸ್ತಾನೆ. ಅದರಿಂದ ಆತ್ಮ ಹೇಳ್ತಾನೆ, ನೀನು ಉಪದೇಶವನ್ನ ಹೊಂದಿದ್ದಿ, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ನೀ ತಂದುಕೋ, ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ ಎಂಬಂತ ಸಂದೇಶವನ್ನು ಆತನು ಕೊಡ್ತಾನೆ. ನೀನು ಹೇಳಿ ಕೇಳಿ ಪಡೆದುಕೊಂಡ ರೀತಿಯನ್ನ ನೆನಪು ಮಾಡಿಕೊಂಡು ಅದನ್ನ ಕೈಗೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಹೇಳಿ ಪಡೆದುಕೊಂಡಿದ್ದನ್ನ, ಅದು ನೀನು ಕೇಳಿ ಬೋಧನೆಯನ್ನು ಕೇಳಿ ಪಡೆದುಕೊಂಡದನ್ನ ನೀನು ದೃಢಪಡಿಸು ಎಂಬುದಾಗಿ ಸ್ವಾಮಿ ಈ ಸಭೆಗೆ ಹೇಳುವುದಾಗಿದೆ. ಈ ಸಾದಿ ಸಭೆಯ ಸ್ಥಿತಿ ಬಹಳ ಮೋಸಕರವಾಗಿತ್ತು. ಆದರೆ ಅವರಲ್ಲಿ ಸ್ವಲ್ಪ ನಂಬಿಕೆಯೂ ಕೂಡ ಇತ್ತು. ಕ್ರಿಸ್ತನು ಪ್ರತಿಯೊಂದು ಆತ್ಮಗಳ ಮೇಲೆ ಆತನ ಗಮನ ಇಡ್ತಾನೆ. ಪ್ರತಿಯೊಬ್ಬ ಮನುಷ್ಯನಿಗೋಸ್ಕರವಾಗಿಯೂ ಪ್ರತಿ ಸಾರಿಯೂ ತಾನು ಸತ್ತಿರುವುದರಿಂದ ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಆತನ ಇವತ್ತು ಕೂಡ ಪ್ರಾರ್ಥನೆ ಮಾಡ್ತಾನೆ. ಯೇಸು ನಮ್ಮನ್ನ ಪ್ರೀತಿ ಮಾಡ್ತಾನೆ. ಅನೀತಿವಂತರ ಮಧ್ಯದಲ್ಲಿದ್ದರೂ ಕೂಡ ನಮ್ಮ ವಸ್ತುಗಳನ್ನ ಮೈಲಿಗೆ ಮಾಡಿಕೊಳ್ಳದ ಕೆಲವು ಜನರು ಸಾಧಿಸ್ನಲ್ಲಿ ಇದ್ದಾರೆ ಎಂಬುದಾಗಿ ಆತನ ಹೇಳ್ತಾನೆ. ಅದರಿಂದ ಅಲ್ಲೂ ಸಹ ಸ್ವಲ್ಪ ಸ್ವಾಮಿಯನ್ನು ಅಂಗೀಕರಿಸಿಕೊಂಡಂಥವರು ಮತ್ತು ದೇವರ ವಾಗ್ದಾನಗಳ ಅವರು ಅನುಸರಿಸುವಂಥವರು ಕೆಲವು ಜನರು ಅಲ್ಲಿ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ನೀವು ಅನ್ಯರ ಮಧ್ಯದಲ್ಲಿದ್ದರು, ಅನೀತಿವಂತರ ಮಧ್ಯದಲ್ಲಿದ್ದರು, ನಿಮ್ಮ ವಸ್ತುಗಳನ್ನ ಮೈಲಿಗೆ ಮಾಡಿಕೊಳ್ಳದ ಹಾಗೆ ಎಚ್ಚರಿಕೆಯಾಗಿರಿ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಇಲ್ಲಿ ಸ್ವಾಮಿ ಹೇಳುವಂಥದ್ದು ಅಂದ್ರೆ ನೀನು ಮಾನಸಾಂತರ ಪಡು ಎಂಬುದಾಗಿ. ಮಾನಸಾಂತರ ಪಡು ಎಂದು ಹೇಳುವಾಗ ಈಗ ಕೂಡ ಬದುಕಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವಿದೆ ಎಂಬತಕ್ಕಂಥ ಒಂದು ಅರ್ಥವನ್ನು ಕೊಡುವಂತಾಗಿದೆ. ಸಭೆಯವರೆಲ್ಲರೂ ಮಾನಸಾಂತರ ಪಡಬೇಕು ಎಂಬುದಾಗಿ ಸ್ವಾಮಿ ಬಯಸ್ತಾನೆ. ಸಭೆ ಅಂದ್ರೆ ನಾವು ಕೂಡ ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿ ನಾವು ಸೇರಿದ್ದೇವೆ. ಇಲ್ಲಿ ಜಯಶಾಲಿಗೆ ಶುಭ್ರ ವಸ್ತುಗಳನ್ನ ಒದಿಸುವರು ಎಂಬುದಾಗಿ ನಾವು ನೋಡ್ತೇವೆ. ಜೀವಬಾದ್ರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತನ ಮುಂದೆಯೂ ಒಪ್ಪಿಕೊಳ್ಳುವನು ಎಂಬುದಾಗಿ ನಮಗೆ ವಾಗ್ದಾನವನ್ನು ಆತನ ಕೊಡುವನಾಗಿದ್ದಾನೆ. ಅದರಿಂದ ಜಯ ಹೊಂದುವವನು ಅಂದ್ರೆ ಈ ಸಾದಿ ಸಭೆಯಲ್ಲಿ ನಿದ್ರೆ ಮಾಡ್ತಿದ್ದವರು ಎಚ್ಚರಗೊಳ್ಳುವುದಂತ ಒಂದು ಅದರ ಕುರಿತು ಇದು ನಮಗೆ ತಿಳಿಸುವಂತಾಗಿದೆ. ಅಂದ್ರೆ ಆತ್ಮೀಕ ಜೀವಿತದಲ್ಲಿ ಎಚ್ಚರವಾಗಿ ಹಳೆಯ ವಿಶ್ವಾಸ ಜೀವಿತಕ್ಕೆ ಹಿಂದಿರುಗಿ ತನ್ನೊಂದಿಗೆ ಜೀವಿಸಬೇಕು ಎಂಬುದೇ ಯೇಸು ಸ್ವಾಮಿಯ ಒಂದು ಬಯಕೆ ಆಗಿದೆ. ಹಾಗೆ ಎಚ್ಚೆತ್ತುಕೊಳ್ಳದ ಪಕ್ಷದಲ್ಲಿ ಅವರ ಹೆಸರನ್ನ ಅಳಿಸಿ ಹಾಕುವಂತಹ ಸ್ಥಿತಿಯೂ ಬರಬಹುದು ಎಂಬುದಾಗಿ ಸ್ವಾಮಿ ಈ ಪುಸ್ತಕದಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡುವನಾಗಿದ್ದಾನೆ. ಅದರಿಂದ ಯೇಸು ಸ್ವಾಮಿ ಜೀವ ಪುಸ್ತಕದ ಬಗ್ಗೆಯೂ ತಂದೆಯ ಮುಂದೆ ಅರಿಕೆ ಮಾಡಿ ಇವರು ನನ್ನ ಮಕ್ಕಳು ಎಂಬುದಾಗಿ ಆತನು ಹೇಳ್ಕೊಳ್ಳುವಂತ ಒಂದು ಸಂದರ್ಭವನ್ನು ಆತನ ನಮಗೆ ಕೊಡುವನಾಗಿದ್ದಾನೆ. ಈ ತುವತೈರ ಸಭೆಯನ್ನ ನಾವು ಕುರಿತು ಪರೀಕ್ಷಿಸುವಾಗ ಅಲ್ಲಿ ನ್ಯಾಯ ತೀರ್ಪಿನ ಬಗ್ಗೆ ನಾವು ತಿಳಿದೇವೆ. ಅದು ಈಗ ಸಾದಿ ಸಭೆಯಲ್ಲಿ ಸ್ವಾಮಿ ನ್ಯಾಯ ತೀರ್ಪನ್ನ ಕುರಿತು ಮಾತನಾಡ್ತಾನೆ. ಅದೇ ಯೇಸುವಿನ ಬರವಣಿಗೆ ಮುಂಚೆ ನಡೆಯುವಂತ ನ್ಯಾಯ ತೀರ್ಪು ಆಗುವಂಥದ್ದಾಗಿದೆ. ಆ ನ್ಯಾಯ ತೀರ್ಪು ನಾವು ದಾನಿಯೇಲ್ ಬರೆದ ಪ್ರವಾದನೆಯಲ್ಲಿ 7ನೇ ಅಧ್ಯಾಯದ ಕೂಡ ನಾವು ನೋಡ್ತೇವೆ ಇಲ್ವೇ. ಹೀಗೆ ಕ್ರೈಸ್ತರು ಇತರ ಎಲ್ಲಾ ಜನರು ನ್ಯಾಯ ತೀರ್ಪಿಗೆ ಒಳಗಾಗುವರು ಎಂಬುದಾಗಿ ಈ ವಾಕ್ಯ ದೃಢಪಡಿಸುವಂತಾಗಿದೆ. ಪರಲೋಕದಲ್ಲಿ ನ್ಯಾಯ ವಿಚಾರಣೆ, ನ್ಯಾಯ ತೀರ್ಪು ಈಗ ನಡೆಯುತ್ತಿದೆ. ನಮ್ಮ ಪ್ರಧಾನ ಯಾಜಕನಾದ ಯೇಸು ಕ್ರಿಸ್ತನು ನಮಗಾಗಿ ತಂದೆಯ ಬಳಿಯಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ.
ನಮ್ಮ ಪಾಪಗಳನ್ನ ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ದೇವರೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಳ್ಳುವಂಥದ್ದು ಅತಿ ಅವಶ್ಯಕ ಎಂಬುದನ್ನ ಈ ಸಭೆಯ ಮೂಲಕ ಸಾಧಿಸ್ ಸಭೆಗೆ ಹೇಳುವ ಮೂಲಕ ದೇವರು ಇವತ್ತು ಕೂಡ ಇಂದಿನ ಕ್ಷಮಿಸಿ ಇವತ್ತು ಕೂಡ ನಮಗೆ ಆತನ ತಿಳಿಸುವನಾಗಿದೆ. ಈ ನ್ಯಾಯದೀಪನಲ್ಲಿ ನಿಕೋಲಾಯಿತರು, ಬಿಳಾಮ ಇವರಂತ ಕ್ರೈಸ್ತರು ನಿತ್ಯ ಜೀವನ ಹೊಂದುವುದಿಲ್ಲ ಎಂಬುದಾಗಿ ತಿಳಿಸುವನಾಗಿದ್ದಾನೆ. ಮತ್ತೆ ಇಜಿಬೇಲ್ ಅಂತ ಕ್ರೈಸ್ತರ ಗತಿಯು ಅದೇ ರೀತಿ ಇದೆ ಎಂಬುದಾಗಿ ಎಲ್ಲ ಸಭೆಗೆ ಹೇಳುವಂತ ಸಮಯದಲ್ಲಿ ಆತನು ನಮಗೆ ತಿಳಿಸುವನಾಗಿದ್ದಾನೆ. ಮಾತ್ರವಲ್ಲದೆ ಆತ್ಮಿಕ ಜೀವಿತದಲ್ಲಿ ಅಲಕ್ಷ್ಯವಾಗಿ ನಾವು ನಿದ್ರಿಸುತ್ತಿರುವ ಕ್ರೈಸ್ತರು ನಿತ್ಯ ಜೀವನ ಹೊಂದಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಎಚ್ಚರಿಕೆಯನ್ನು ಆತನು ಕೊಡುವನಾಗಿದೆ. ನಾವೆಲ್ಲರೂ ನಿತ್ಯ ಜೀವನ ಹೊಂದಿ ಬಾಳಬೇಕು ಎಂಬತಕ್ಕಂಥ ಉದ್ದೇಶದಿಂದ ಯೇಸು ಸ್ವಾಮಿ ನಮಗೆ ತನ್ನ ಪರಿಶುದ್ಧವಂತ ರಕ್ತವನ್ನು ಸುರಿಸಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಜೀವನ ಕೊಟ್ಟರು. ಆತನು ನಂಬಿಗಸ್ತನು, ನೀತಿವಂತನೂ ಆಗಿದ್ದಾನೆ. ಆತನ ವಾಗ್ದಾನಗಳೆಲ್ಲವೂ ಸತ್ಯ. ನಾವು ಕೂಡ ಹಾಗೆಯೇ ನೀತಿವಂತರು, ಸತ್ಯವಂತರು ಆಗಬೇಕೆಂಬುದಾಗಿ ಆತನು ಬಯಸನಾಗಿದ್ದಾನೆ. ಈ ಸಾರ್ದಿಸ್ ಸಭೆಯ ಚರಿತ್ರೆ ನಮ್ಮ ಆತ್ಮಿಕ ಸ್ಥಿತಿಯನ್ನ ಸ್ವಲ್ಪ ತಿರುಗಿ ನೋಡುವ ಹಾಗೆ ನಮ್ಮನ್ನ ಎಚ್ಚರಿಕೆಯನ್ನು ಕೊಡುವಂತಾಗಿದೆ. ಈ ವಿಶ್ವಾಸಿಗಳ ಮಧ್ಯದಲ್ಲಿ ದೇವರ ಪ್ರೀತಿ ಕಾಣಲ್ಪಡಬೇಕು. ಈ ಪ್ರೀತಿ ದೇವರ ವಾಕ್ಯಕ್ಕೆ ವಿಧೇಯರಾಗುವಂತೆ ಮಾಡ್ತದೆ. ದೇವರನ್ನು ಆರಾಧಿಸಲು ವಿಧೇಯತೆ ಬಹಳ ಅವಶ್ಯಕ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥದ್ದು ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ಇದು ಒಂದು ರೀತಿಯ ಜೀವನಾಡಿಯಾಗಿದೆ. ಅಂದ ನೀತಿವಂತರಾಗಿ ಜೀವಿಸುವ ಜೀವಿತ ಬೇರೆ, ಒಂದು ಮತ ಆಸಕ್ತಿಯಿಂದ ಜೀವಿಸುವುದು ಬೇರೆ. ಯಾಕಂದ್ರೆ ನೀತಿವಂತರ ಜೀವಿತವೇ ಬೇರೆ, ನಾವು ನಾಮಕಾವಸ್ಥೆಯಾಗಿ ಅಥವಾ ಮೇಲ್ನೋಟಕ್ಕೆ ಧರ್ಮಾಸಕ್ತಿಯಾಗಿ ಜೀವಿಸುವುದು ಬೇರೆ. ಧರ್ಮಾಸಕ್ತಿಯಾಗಿ ನಾವು ನೋಡುವಂತಲ್ಲಿ ನನ್ನ ಸ್ವಾಮಿ ಎಂಬುದಾಗಿ ಹೇಳ್ತೇವೆ ಹೊರತು ಆತನ ಚಿತ್ತದಂತೆ ನಾವು ನಡೆಯುವುದಿಲ್ಲ. ಇದು ಮತಾಸಕ್ತಿಯಿಂದ ಜೀವಿಸುವಂತ ಒಂದು ಜೀವಿತವಾಗಿದೆ. ಈ ಸಾಧಿಸ್ ಸಭೆಯವರು ಕೂಡ ಹಾಗೆ ಇದರಿಂದ ಎಚ್ಚರಿಕೆಯನ್ನು ನೀಡುವಂತಾಗಿದೆ. ಅದರಿಂದ ಜನರು ಈ ಆತ್ಮಿಕ ಜೀವಿತ ಮತ್ತು ಧಾರ್ಮಿಕ ಜೀವಿತ ಈ ವ್ಯತ್ಯಾಸವನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಈ ಮತಾಸಕ್ತಿಯಿಂದ ಜೀವಿಸುವುದು ಮಾನವನ ಒಂದು ಸ್ವಭಾವ. ನೀತಿವಂತನಾಗಿ ಜೀವಿಸುವುದು ಒಂದು ದೈವಿಕ ಸ್ವಭಾವ. ಒಂದು ಮನುಷ್ಯನಿಗಾಗಿ, ಇನ್ನೊಂದು ದೇವರಿಗಾಗಿ. ಒಬ್ಬರು ಆ ಮತಾಸಕ್ತಿಯಿಂದ ಅಥವಾ ಧಾರ್ಮಿಕ ಶಕ್ತಿಯಿಂದ ನಂಬಿ ಜೀವಿಸ್ತಾನೆ. ಇನ್ನೊಬ್ಬನು ದೇವರ ನೀತಿ ಕಾರ್ಯಗಳಲ್ಲಿ ನಂಬಿಕೆ ಇಟ್ಟು ಜೀವಿಸ್ತಾನೆ. ಇವನನ್ನ ನೀತಿವಂತ ಎಂಬುದಾಗಿ ಕರೀತಾರೆ. ಅನೇಕ ಸಮಯಗಳಲ್ಲಿ ಮನುಷ್ಯನು ನೀತಿವಂತನಾಗಿ ಜೀವಿಸೋದಕ್ಕಿಂತ ಮತವಾದಿಯಾಗಿ ಜೀವಿಸಲು ಇಷ್ಟಪಡ್ತಾನೆ. ಯಾಕಂದ್ರೆ ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೆ ಆತನು ಜೀವಿಸ್ತಾನೆ. ಸಂಪ್ರದಾಯಗಳೊಂದಿಗೆ ಆತನು ಜೀವಿಸ್ತಾನೆ. ನಾನು ಇಂಥ ಸಂಪ್ರದಾಯಗಳನ್ನ ಮಾಡಿದ್ರೆ, ಸಭೆಗೆ ಹೋದ್ರೆ, ಪ್ರಾರ್ಥನೆ ಮಾಡಿದ್ರೆ, ಕಾಣಿಕೆನ ಹಾಕಿದ್ರೆ, ಇಂಥ ದಾನ ಮಾಡಿದ್ರೆ, ಇಂಥ ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ನಾನು ನೀತಿವಂತನಾಗ್ತೇನೆ ಎಂಬುದಾಗಿ ಅದರಲ್ಲಿ ಆತನು ಇಷ್ಟಪಡ್ತಾನೆ. ಮತವಾದಿಯಾಗಿ ಜೀವಿಸುವುದು ಹೃದಯಕ್ಕೂ ದೇವರಿಗೂ ದೂರವಾದುದು ಎಂಬುದಾಗಿ ನೋಡ್ತೇವೆ. ಹೀಗೆ ಪರಿಸಾಯನ ಹಾಗೂ ಸುಂಕದವನ ಚರಿತ್ರೆಯಿಂದ ಈ ಸತ್ಯವನ್ನು ನಾವು ತಿಳ್ಬೋದು. ದೇವರು ಒಬ್ಬ ಮನುಷ್ಯನ ಹೊರಗಿನ ತೋರಿಕೆಯನ್ನು ನೋಡಿ ತೀರ್ಪು ಮಾಡುವುದಿಲ್ಲ, ಆತನ ಅಂತರಂಗವನ್ನು ನೋಡಿ ನ್ಯಾಯ ತೀರಿಸ್ತಾನೆ. ಒಬ್ಬನ ಹೃದಯ ನೀತಿಯನ್ನ ಹುಡುಕುವಾಗ ಅವನ ಜೀವನದ ಎಲ್ಲಾ ಭಾಗಗಳು ನೀತಿ ಉಳ್ಳದಾಗುತ್ತದೆ. ಒಬ್ಬ ಮನುಷ್ಯ ದೇವರ ಕಡೆಗೆ ತಿರುಗುವಾಗ ಅವನ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟು ಆಶೀರ್ವದಿಸಲ್ಪಡ್ತಾನೆ. ನಾವು ನೋಡ್ತೀವಲ್ಲ, ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡಂತ ಸ್ತ್ರೀಯನ್ನ ನೋಡಿ ಯೇಸು ಏನ್ ಹೇಳ್ತಾನೆ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಅಂದನು. ಆ ಕ್ಷಮಿಸಲ್ಪಟ್ಟಂತ ಮನುಷ್ಯನು ಪರಲೋಕದ ಕಡೆಗೆ ದೃಷ್ಟಿ ಇಡಬೇಕು. ಏನೇ ಕಷ್ಟಗಳು ಬಂದರೂ ಕೆಳಗೆ, ಅಂದರೆ ಈ ಲೋಕದ ಕಡೆಗೆ ನಾವು ನೋಡಬಾರದು. ಅದು ತನ್ನ ರೆಕ್ಕೆಗಳನ್ನ ಆಕಾಶ ಕಡೆಗೆ ಚಾಚಿಕೊಂಡು ಹಾರುವಂಥದ್ದೇ ಒಂದು ಸುಂದರವಾದಂಥ ದೃಶ್ಯ. ಆ ವಿಶ್ವಾಸಿಯ ಹೃದಯ ಯಾವಾಗಲೂ ಪರಲೋಕದ ಕಡೆಗೆ ಇರಬೇಕು. ಲೋಕದ ಕಡೆಗೆ ನೋಡುವಾಗ ಸೈತಾನನು ನಮ್ಮ ಮನಸ್ಸನ್ನ ತನ್ನ ಕಡೆಗೆ ತಿರಿಸಿಕೊಂಡು ನಮ್ಮ ಪೂರ್ಣನಾಗಿ ಆತನ ನಮ್ಮನ್ನ ದಾರಿ ತಪ್ಪಿಸುವಾಗಿದ್ದಾನೆ. ನಮ್ಮ ಆತ್ಮವನ್ನ ನಷ್ಟಪಡಿಸಿಕೊಳ್ಳುವನಾಗಿದ್ದಾನೆ.
ನಾವು ತಿರುಗಿ ಕರ್ತನಿಗೂ ಮನುಷ್ಯರಿಗೂ ವಿಧೇಯರಾಗಿ ಪಾಪ ಮಾಡಿದಾಗ ತಕ್ಷಣ ನಮಗೆ ಮರಣ ದಂಡನೆ ಆಗ್ತಾ ಇಲ್ಲ. ತಿರುಗಿ ನಾವು ಪಾಪ ಮಾಡಲಿಕ್ಕೆ ನಾವು ಪ್ರೇರಿಸಲ್ಪಡ್ತೇವೆ. ದೇವರು ಬಹಳ ತಾಳ್ಮೆ ಉಳ್ಳವನಾಗಿ ತಿರುಗಿ ನಮಗೆ ಅವಕಾಶವನ್ನ ಕೊಡ್ತಲೇ ಇದ್ದಾನೆ. ಅದಕ್ಕೋಸ್ಕರವಾಗಿ ಸಾಧಿಸ್ ಸಭೆಗೆ ನೀನು ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ಆತನ ಹೇಳ್ತಾನೆ. ಪಾಪ ಮಾಡಲು ಅನುಮತಿ ಆತನ ಕೊಡುವುದಿಲ್ಲ. ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಾಗಲೇ ಆತನು ನಮ್ಮನ್ನ ಮಾರ್ಪಡಿಸ್ತಾನೆ. ನಾವಾದರೂ ಲೋಕವನ್ನ ಪ್ರೀತಿಸಿ ಹಿಂಜಾರಿ ನಾವು ಹೋಗ್ತೇವೆ. ಬೇರೆ ನಾವು ರಕ್ಷಣೆ ಹೊಂದಿದ ನಂತರ ಮಾಡಬೇಕಾದಂತ ಕಾರ್ಯಗಳು ಬಹಳ ಉಂಟು. ನಾವು ಅವರು ತಿಳಿಸ್ತಾನೆ, ಮನುಷ್ಯರು ಕರ್ತನೆಗೆ ಪ್ರಿಯರಾಗಿ ಜೀವಿಸಬೇಕು ಎಂಬುದಾಗಿ, ನಿಮ್ಮ ರಕ್ಷಣೆಯನ್ನು ನೀವು ಸಾಧಿಸಿಕೊಳ್ಳಿರಿ ಎಂಬುದಾಗಿ ಆತ ಹೇಳ್ತಾನೆ. ಒಳ್ಳೆಯ ಮಾರ್ಗಗಳನ್ನು ಹುಡುಕುವಾಗ ಅಂತವರು ನೀತಿವಂತರಾಗಿ ಜೀವಿಸ್ತಾರೆ. ಕರ್ತನು ಅಂತವರನ್ನ ಆಶೀರ್ವದಿಸ್ತಾನೆ. ಈ ಸಾಧಿಸ್ ಸಭೆಯವರು ರಕ್ಷಣೆ ಹೊಂದಿದ್ರು, ಆದರೆ ಅವರ ರಕ್ಷಣೆಯು ನೆರವೇರಲು ಅವರು ಪ್ರಯಾಸ ಪಡಲಿಲ್ಲ. ತಮ್ಮ ಆತ್ಮಿಕ ಜೀವಿತದಲ್ಲಿ ಅವರು ನಿದ್ರೆಯನ್ನು ಮಾಡ್ತಾ ಇದ್ರು. ಇದು ಬಹಳ ಅಪಾಯಕರವ ಎಂಬುದಾಗಿ ಸ್ವಾಮಿ ತಿಳಿಸ್ಕೊಂಡಿದ್ದಾನೆ. ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳ್ಕೊಂಡು ಸತ್ಯಕ್ಕೆ ವಿಧಿಯಾದ ಅವರಲ್ಲಿ ಅಲಕ್ಷ್ಯ ಮಾಡಿದ್ರೆ ನಮ್ಮ ರಕ್ಷಣೆಯು ಸಿಗುವುದಿಲ್ಲ. ಇದೇ ರೀತಿಯಾಗಿ ನಾವು ದೇವರನ್ನು ನಂಬ್ಕೊಂಡಿದ್ದೇವೆ, ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಆರಾಮವಾಗಿ ಅವರು ಆತ್ಮಿಕ ಜೀವಿತದಲ್ಲಿ ನಿದ್ರೆ ಮಾಡ್ತಾ ಇದ್ರು. ಆದ್ರೆ ಆ ರೀತಿಯಾದಂತಹ ಸ್ಥಿತಿಯಲ್ಲಿ ಇದ್ದಂಥ ಪಕ್ಷದಲ್ಲಿ ರಕ್ಷಣೆ ಸಿಕ್ಕುವುದಿಲ್ಲ ಎಂಬುದಾಗಿ ದೇವರು ಎಚ್ಚರ ಮಾಡ್ತಾನೆ. ಅದಕ್ಕಾಗಿ ಕ್ರಿಸ್ತನ ರಕ್ಷಣೆ ಸಿಗುವುದು ಕಷ್ಟಕರವೆಂದು ನಾವು ಭಾವಿಸಬಾರ್ದು, ಅದನ್ನ ಬಿಟ್ಟು ಬಿಡಬಾರ್ದು. ನನ್ನ ಆಜ್ಞೆಗಳು ಭಾರವಾದವುಗಳಲ್ಲ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಆತ ನಮ್ಮನ್ನ ಬಲಪಡಿಸ್ತಾನೆ. ಕೈಗೊಳ್ಳಿರಿ, ನಮ್ಮ ಆಜ್ಞೆಗಳ ಕೈಗೊಳ್ಳಿರಿ, ಭಾರವಾದವಲ್ಲ ಎಂಬುದಾಗಿ ನಮ್ಮನ್ನ ಧೈರ್ಯಪಡಿಸ್ತಾನೆ, ಬಲಪಡಿಸ್ತಾನೆ. ನಾವು ದೇವರ ಕಡೆಗಾಗಲಿ ಲೋಕದ ಕಡೆಗಾಗಲಿ ತೀರಿಕೊಳ್ಳುವುದು ನಮ್ಮ ಮನಸ್ಸಿನ ಒಂದು ರೀತಿಯ ಒಂದು ಸಂಕಲ್ಪವಾಗಿದೆ. ನಾವು ಮನಸ್ಸಿನಲ್ಲಿ ಯಾವ ಯೋಚನೆಗಳನ್ನ ನಾವು ಮಾಡಿಕೊಳ್ತೇವೋ ಅದರ ಹಾಗೆ ನಾವು ನಡೆಯುವಾಗುತ್ತೇವೆ. ನಮ್ಮ ಜೀವದ ಚುಕ್ಕಾಣಿಯನ್ನ ನಾವು ಕರ್ತನ ಕಡೆಗೆ ತಿರುಗಿಸುವುದಾದ್ರೆ ನಮ್ಮ ಜೀವನ ಸಾರ್ಥಕನ ನಾವು ಹೊಂದ್ತೇವೆ. ಒಂದು ಸಾರಿ ಒಬ್ಬ ಕಣ್ಣು ಕಾಣಂತ ಚಿಕ್ಕ ಬಾಲಕನನ್ನ ಒಂದು ಕ್ರೈಸ್ತ ಶಾಲೆಗೆ ತಂದು ಸೇರಿಸ್ತಾರೆ. ಅವನ ತಂದೆ ತಾಯಿಗಳು ಕ್ರಿಸ್ತರನ್ನ ಅರಿಯದಂತವರು. ಆ ಚಿಕ್ಕ ಬಾಲಕ ಕ್ರೈಸ್ತ ಶಾಲೆಯಲ್ಲಿ ಮುಂದುವರೆದಿದ್ದು ಮಾತ್ರವಲ್ಲ, ಕ್ರಿಸ್ತರನ್ನ ಸಂಪೂರ್ಣ ತಿಳ್ಕೊಂಡವನಾಗಿ ರಕ್ಷಿಸಲ್ಪಡ್ತಾನೆ. ಆ ಕ್ರೈಸ್ತ ಜೀವಿತ ಅವನಿಗೆ ಬಹಳ ಮಧುರವಾಗಿ ಬಹಳ ಸುಂದರವಾಗಿತ್ತು. ಅದನ್ನು ಅವನು ಹಾಗೆಯೇ ಅದನ್ನ ಗಟ್ಟಿಯಾಗಿ ಇಟ್ಕೊಳ್ತಾನೆ. ಆ ಬಾಲಕ ರಜಾ ದಿನಗಳಲ್ಲಿ ಮನೆಗೆ ಬಂದಾಗ ಈ ಅನ್ಯ ಜಾತಿಯವರಾದಂಥ ಅವನ ತಂದೆ ತಾಯಿಗಳು ಇಂದಿನ ಹಾಗೆ ಮಗನನ್ನ ವಿಗ್ರಹಾರಾಧನೆ ಮಾಡಲಿಕ್ಕೆ ಅದಕ್ಕೆ ಅಡ್ಡ ಬೀಳಲಿಕ್ಕೆ ಹೇಳ್ತಾರೆ. ಅದಕ್ಕೆ ಅವನು ಒಪ್ಪಲೇ ಇಲ್ಲ. ತನ್ನ ಮಗನು ಕ್ರೈಸ್ತ ಮತಕ್ಕೆ ಸೇರಿ ಅದನ್ನೇ ದೇವರನ್ನಾಗಿ ಮಾಡ್ಕೊಂಡಿದೆ ಎಂಬುದಾಗಿ ತಿಳಿದಾಗ ಕೋಪದಿಂದ ಅವರು ಬಹಳ ಅವನ ಮೇಲೆ ಬೈತಾರೆ, ಗುಡುಕ್ತಾರೆ, ಅವನ ವಿರೋಧಿಸ್ತಾರೆ, ಅವನನ್ನು ಒತ್ತಾಯ ಮಾಡ್ತಾರೆ. ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಂತ ದೇವರಿಗೆ ಅಡ್ಡ ಬೀಳಲಿಕ್ಕೆ ಒತ್ತಾಯ ಮಾಡ್ತಾರೆ. ಆದ್ರೆ ಅದಕ್ಕೆ ಆ ಚಿಕ್ಕ ಬಾಲಕ ಒಪ್ಪಲಿಲ್ಲ. ಸ್ವಂತ ಮಗ ಎಂಬುದಾಗಿ ನೋಡದೆ ಚಿತ್ರಹಿಂಸೆನ ಅವರು ಕೊಡ್ತಾರೆ. ಪ್ರೀತಿಯಲ್ಲಿ ಮಾತಿನಲ್ಲಿ ಭೇದ ಮಾಡ್ತಾರೆ. ಅವನ ಹೃದಯ ತುಂಬಾ ನೊಂದ್ಕೊಳ್ಳುತ್ತೆ. ಆ ಬಾಲಕ ಕೊನೆಯ ತನಕ ಕರ್ತನೇ ದೇವರೆಂದು ಸಾಕ್ಷಿ ಕೊಡ್ತಾನೆ. ಅವನನ್ನು ದ್ವೇಷಿಸಿ ಮನೆಯಿಂದ ಹೊರಗೆ ತಳ್ತಾರೆ. ತಿರುಗಿ ಅವನನ್ನ ಕ್ರೈಸ್ತ ಶಾಲೆಗೆ ತಳ್ಳಿಬಿಡ್ತಾರೆ. ನೀನು ಅಲ್ಲೇ ಹೋಗಿರು, ನಮಗೆ ಬೇಡವೇ ಬೇಡ ಎಂಬುದಾಗಿ ಅವರು ಹೇಳಿ ಹೊರಟೋಗ್ತಾರೆ. ಅವನು ಮಾತ್ರ ಯಾವ ಪರಿಸ್ಥಿತಿಯಲ್ಲಿಯೂ ಯೇಸುವನ್ನ ಬಿಡಲಿಲ್ಲ. ಅವನು ತಿಳ್ಕೊಳ್ಳಂತ ಸತ್ಯದಿಂದ ಆತನು ಹಿಂದಿರುಗಲೇ ಇಲ್ಲ. ಬೇರೆ ಇವತ್ತು ನಮ್ಮ ಸ್ಥಿತಿ ಏನಾಗಿದೆ? ಸಾಧಿ ಸಭೆ ನಿದ್ರಾವಸ್ಥೆಯಲ್ಲಿ ಇತ್ತು. ನಮ್ಗೆ ಯಾವ ಅಪಾಯವೂ ಬರುವುದಿಲ್ಲ, ನಾವು ಒಳ್ಳೆಯ ಸ್ಥಿತಿಯಲ್ಲಿ ಇದ್ದೇವೆ ಎಂಬುದಾಗಿ ಅವರು ಆತ್ಮಿಕವಾಗಿ ನಿದ್ರೆಯನ್ನು ಮಾಡ್ತಾ ಇದ್ರು. ಅವರು ಕೇಳಿ ತಿಳಿದಂತ ಬೋಧನೆ ಪ್ರಕಾರ ಅವರು ಅದನ್ನ ಮರ್ತು ಬಿಟ್ಟರು, ನಿರಾಶಯವಾಗಿ ಇದ್ರು. ಬೇರೆ
ಸತ್ಯದಿಂದ ಅವ್ರನ್ನ ಬಹಳ ದೂರವಾಗಿ ಹೋಗಿದ್ರು ಎಂಬುದಾಗಿ ನೋಡ್ತೀವಿ. ಅದನ್ನ ಈ ಒಂದು ಸಭೆಯ ಮೂಲಕ ನಮಗೆ ದೇವರು ಕೊಡುವಂಥದ್ದು, ನೀನು ಎಚ್ಚೆತ್ತಿಕೋ. ಸಾಧಿ ಸಭೆಯಲ್ಲಿಯೂ ನಿಜವಾದಂಥ ಸತ್ಯ ತಿರಸ್ಕರಿಸಲ್ಪಟ್ಟಿತ್ತು. ಸತ್ತು ಹೋದ ಹೆಸರಿನ ಕ್ರೈಸ್ತರಿಗಾಗಿ ಆತ್ಮಿಕ ಜೀವಿತದಲ್ಲಿ ನಿದ್ರೆ ಮಾಡುವವರಾಗಿದ್ರು. ಆತ್ಮಿಕ ಜೀವಿತದಲ್ಲಿ ನಿದ್ರಿಸುವವರು ಒಳ್ಳೆಯ ಸಾಕ್ಷಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಇವರ ಮಂದ ಬುದ್ಧಿಯಿಂದ ಇತರರಿಗೆ ಅಡ್ಡೆಗೋಡಿಯಂತೆ ಇದ್ರು. ಅವರ ಮಧ್ಯದಲ್ಲಿ ಕೂಡ ದೇವರು ಗಟ್ಟಿಯಾಗಿ ಹಿಡ್ಕೊಳ್ಳುವಂತ ವಿಶ್ವಾಸಿಗಳಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಆಗಿದ್ದಾಗ ಕೂಡ ಅವರಲ್ಲಿ ಕೆಲವರು ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾಧಿಸಿನೊಳಗೆ ಇನ್ನಲ್ಲಿ ಇದ್ದಾರೆ ಎಂಬುದಾಗಿ ಹೊಗಳಿಕೆನ ಆತನು ಹೇಳ್ತಾನೆ. ಅದರಿಂದ ಯೋಗ್ಯರಾಗುವುದರಿಂದ ನಿಮ್ಮ ವಸ್ತುಗಳನ್ನ ಶುಭ್ರವಾಗಿ ಮಲಿನವಾಗಿ ಮಾಡಿಕೊಳ್ಳದೆ ಇರಿ ಎಂಬುದಾಗಿ ಆತನು ತಿಳಿಸುವನಾಗಿದ್ದಾನೆ. ಈಗಲೂ ಕೂಡ ಅನೇಕ ಸಭೆಗಳು ಸತ್ತ ಸಭೆಗಳಾಗಿ ಇದ್ರು. ಒಂದು ವೇಳೆ ನಾವು ಅಂತ ಸಭೆಗಳಲ್ಲಿದ್ರು, ನಾವು ಅಂತ ಸ್ಥಿತಿಯಲ್ಲಿದ್ರು, ಸಾಧಿ ಸಭೆಯಲ್ಲಿ ನಾವು ದೇವರನ್ನ ನಂಬಿದ್ದೇವೆ ಎಂಬತಕ್ಕಂಥ ಒಂದು ನಮಗಿನ್ನೇನು ಇಲ್ಲ, ನಮಗೆ ರಕ್ಷಣೆ ಆಗ್ತದೆ ಎಂಬತಕ್ಕಂಥ ಮನೋಭಾವನೆ ಇದ್ದು, ಒಂದು ವೇಳೆ ನಾವು ಆತ್ಮಿಕವಾಗಿ ಸತ್ತು ಹೋಗಿದ್ರೆ, ಆತ್ಮಿಕವಾಗಿ ನಾವು ನಿದ್ರೆ ಆಗಿದ್ರೆ, ನಾವು ಎಚ್ಚರವಾಗಿದ್ದು ನಮ್ಮ ನಂಬಿಕೆಯನ್ನ ಕಾಪಾಡಿಕೊಳ್ಳೋಣ. ಹೀಗೆ ಸಾಧ್ಯವೆಂದು ಕರ್ತನು ನಮಗೆ ದೃಢವಾದಂತ ಮನಸ್ಸನ್ನ ಆತನು ಕೊಡುವನಾಗಿದ್ದಾನೆ. ಬೇರೆ ಸಾಧಿಸಿನ ಸಭೆಯಂತೆ ನಾವು ನಿದ್ದೆಯಲ್ಲಿ ಇರದ ಹಾಗೆ ನಾವು ಎಚ್ಚೆತ್ತುಕೊಂಡು ದೇವರ ಕಡೆಗೆ ನಾವು ತಿರುಗಿಕೊಳ್ಳೋಣ. ಹೀಗೆ ನಾವು ಒಂದು ವೇಳೆ ಇದರಲ್ಲಿ ನಾವು ಜಾಶಿಯಲ್ಲಿ ಆದ್ರೆ ನಮಗೆ ಶುಭ್ರ ವಸ್ತ್ರನ ಆತನು ತೊಡಿಸುವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ವೈಯಕ್ತಿಕವಾಗಿ ಸ್ವಾಮಿ ಹೇಳ್ತಾನೆ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ಈ ವಾಕ್ಯಗಳನ್ನ ನಾವು ಕೇಳಿ ನಾವು ದೇವರ ಕಡೆಗೆ ನಾವು ತಿರುಗಿಕೊಳ್ಳೋಣ. ನಾವು ಕೇಳಿದ ವಾಕ್ಯಗಳಿಗೆ ಅನುಗುಣವಾಗಿ ಅದನ್ನ ದೇವರ ವಾಗ್ದಾನಗಳನ್ನ ನಾವು ಅನುಸರಿಸುವಾಗೆ, ನಾವು ಆತ್ಮಿಕವಾಗಿ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವಾಗೆ ದೇವರು ನಮ್ಮನ್ನ ಆಶೀರ್ವದಿಸಲಿ ಎಂಬುದಾಗಿ ಈ ಸಂದೇಶದ ನಮ್ಮ ಪ್ರಾರ್ಥನೆ ಆಗಿದೆ. ಹೆಚ್ಚಾಗಿ ತಗೊಂಡ್ರೆ ದಯಮಾಡಿ ಕ್ಷಮಿಸಿ, ಸಮಯ ಹೆಚ್ಚಾಗಿ ತೆಗೆದುಕೊಂಡು ಎಂಬುದಾಗಿ ನಾನು ನೆನೆಸ್ತೇನೆ. ಎಲ್ಲಿಗೂ ಮುಂಜಾನೆಯ ವಂದನೆಗಳು, ಶುಭೋದಯಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರು ಈ ವಾಕ್ಯನ ಆಶೀರ್ವದಿಸಲಿ. ಆಮೇಲೆ ಉತ್ತಮವಾದಂತ ಬೋಧನೆಗಾಗಿ, ವಾಕ್ಯಕ್ಕಾಗಿ ಹಿರಿಯರಾದಂತ ನಾಗರಾಜ್ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ತಮ್ಮನ್ನು ಆಶೀರ್ವಾದ ಮಾಡಲಿ, ಆಶೀರ್ವದಿಸಿ ಆರೋಗ್ಯದಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಹೆಚ್ಚಿನ ಸೇವೆಯನ್ನು ಮಾಡ್ಲಿಕ್ಕಾಗುವಂತೆ ಕೃಪೆ ನೀಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಮ್ಮ ಜೊತೆಯಲ್ಲಿ ಸಹೋದರಿ ಹಿರಿಯರಾದಂತಹ ರಾಜೇಶ್ವರಿ ಅವರು ಇದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರ ರಾಜೇಶ್ವರಿ ಅವರು ಇದ್ದೀರಾ? ಅವ್ರಿಲ್ಲ ಅಂದ್ರೆ ಸಹೋದರಿ ನಮ್ ಕುಟುಂಬಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡಿ. ಮಾಡ್ತೀನಿ ಸರ್. ಹೇಳಿ ರಾಜೇಶ್ವರಿ ಅವ್ರು ಕಾಣಿಸ್ತಾ ಇಲ್ಲ. ಓಕೆ, ಲೀಲಾ ಅವ್ರು ಮಾಡ್ತಾರೆ, ಮಾಡಿ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮ್ಮ ಮೊಮ್ಮಗ ಪ್ರಿನ್ಸ್ ಸಾರೋಗಾಗಿ ಅವನು ಒಳ್ಳೆ ಜ್ಞಾನ, ಹೆಚ್ಚಿನ ರೀತಿಯಲ್ಲಿ ಸ್ಕೂಲಲ್ಲಿ ವಿದ್ಯಾಭ್ಯಾಸದ ಕಡೆ ಚೆನ್ನಾಗಿ ಗಮನ ಬರುವಂತ ಪ್ರಾರ್ಥನೆ ಮಾಡಿ ಪಾಸ್ಟರ್. ವಿಕ್ರಮ್ ಮತ್ತು ವಿನಾಯಕ್ ನಮಗೋಸ್ಕರ, ವಿನಯ್ಗೋಸ್ಕರ ಪ್ರಾರ್ಥನೆ ಮಾಡೋಣ, ಅವ್ರ ಆರೋಗ್ಯಕ್ಕಾಗಿ. ಸರ್ ಜೇಕೆ ಸರ್, ನಮ್ಮ ಮಗ ಲವ್ರಿ ಕಾಲೇಜಿಗೆ ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ಫಸ್ಟ್ ಕ್ಲಾಸ್. ಅದಕ್ಕಾಗಿ ಪ್ರೇಯರ್ ಮಾಡಿ ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸೇವೆಗಾಗಿ ಸಹ ಪ್ರಾರ್ಥನೆ ಮಾಡಬೇಕು ಕೇಳ್ತೇನೆ. ಪಾಸ್ಟರ್ ಜಾನ್ಸನ್ ಅವ್ರ ಯೇಸುದಾಸ್ ಅವ್ರ ಕುಟುಂಬ, ಅವ್ರ ಮಗನ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ಜಾನ್ ಡೇವಿಡ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರಿ ಲೀಲಮ್ಮ ಪ್ರಾರ್ಥನೆ ಮಾಡ್ತೀರಾ? ಹೌದು ಸರ್, ಮಾಡ್ತೀನಿ. ಪ್ರಾರ್ಥನೆ ಮಾಡೋಣ. ಚಾಟ್ ಅಲ್ಲಿ ಇದೆ. ಹಾ ಸಿಸ್ಟರ್, ನೋಡಿದ್ದೀನಿ. ಪ್ರಾರ್ಥಿಸುವ.
ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧ ಸ್ಥಳದಲ್ಲಿ ವಾಸಿ ಮಾಡುವಂತ ನಮ್ಮ ಸ್ವರ್ಗೀಯ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಯನ್ನು ಸಲ್ಲಿಸುವಂತರಾಗಿದ್ದೇವೆ ಸ್ವಾಮಿ. ನಿನ್ನ ಆಶೀರ್ವಾದದಿಂದ ನಾವೆಲ್ಲರೂ ಸೇರಿ ನಿನ್ನ ವಾಕ್ಯವನ್ನು ಗ್ರಹಿಸುವಂತೆ ಕೃಪೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ. ಉತ್ತಮ ಸಂದೇಶವನ್ನು ನಮಗೆ ಒದಗಿಸಿಕೊಟ್ಟಿದ್ದೀ, ನಿನಗೆ ಸ್ತೋತ್ರ ಸ್ವಾಮಿ. ತಂದೆಯಾದ ರಕ್ಷಕನೇ, ಈ ಬೆಳಗಿನ ಜಾವದಲ್ಲಿ ಸೇರಿ ಬಂದಿರ್ತ ಪ್ರತಿಯೊಬ್ಬರನ್ನ ಆಶ್ವಾಸು, ಅವ್ರನ್ನ ಬಲಪಡಿಸು. ಈ ದಿನದಲ್ಲಿ ಅವ್ರು ಮಾಡುವಂತ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಫಲತೆಯನ್ನು ಕೊಟ್ಟು ಆಶೀರ್ವದಿಸೆಂದು ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ತಂದೆಯಾದ ರಕ್ಷಕನೇ, ಈ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆದು ನಿನ್ನ ರಾಜ್ಯಕ್ಕೆ ನಾವು ಸೇರೋಣ ಆಗಲೆಂದು ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ, ಪ್ರಾರ್ಥನೆಯನ್ನು ವಿಜ್ಞಾಪನೆಗಳನ್ನು ಕೇಳಿಕೊಂಡಿರುವಂತ ಪ್ರತಿಯೊಬ್ಬರನ್ನ ಆಶ್ವಾಸಕರ್ತನೆ ಸ್ವಾಮಿ. ತಂದೆಯಾದ ರಕ್ಷಕನೇ, ಸಾಮ್ಯಲ್ ಡಿ ಅವ್ರನ್ನ ಆಶ್ವಾಸಕರ್ತನೆ ಸ್ವಾಮಿ. ಅವರ ಆರೋಗ್ಯಕ್ಕಾಗಿ ಕೇಳ್ಕೊಂಡಿದ್ದಾರೆ ಸ್ವಾಮಿ. ಅವರ ಆರೋಗ್ಯವನ್ನು ಕೊಟ್ಟು ದಯಪಾಲಿಸಕರ್ತನೆ ಸ್ವಾಮಿ. ವಿಜಯಗೋಸ್ಕರ ಪ್ರಾರ್ಥಿಸುವಂತರಾಗಿದ್ದೇವೆ ಸ್ವಾಮಿ. ಅವರು ಲಂಗ್ಸ್ಗೋಸ್ಕರ ಲಂಗ್ ಡ್ಯಾಮೇಜ್ ಆಗಿದೆ ಕರ್ತನೆ ಸ್ವಾಮಿ. ಅವ್ರ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಅವ್ರನ್ನ ಆಶ್ವಸಿ ಬಲಪಡಿಸು. ಅವ್ರಿಗೆ ಆರೋಗ್ಯದಾಯಕ ಜೀವನವನ್ನು ಒದಗಿಸಿ ಕೊಡು ಕರ್ತನೆ ಸ್ವಾಮಿ. ಸವಿತಾ ಅವ್ರನ್ನ ಆಶ್ವಾಸಕರ್ತನೆ ಸ್ವಾಮಿ. ಅವ್ರಿಗೂ ವಿಶೇಷವಾದ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು ಕರ್ತನೆ. ಶೀಲಾ ಬೆಂಜಮಿನ್ ಅವ್ರನ್ನ ಆಶ್ವಾಸು ಮತ್ತು KP ರವಿ ಬಳ್ಳಾರಿ ಅವ್ರನ್ನ ಆಶ್ವಾಸಕರ್ತನೆ ಸ್ವಾಮಿ. ಅವರ ಆರೋಗ್ಯವನ್ನು, ಅವರ ಜೀವನದಲ್ಲಿ ಕುಟುಂಬದಲ್ಲಿ ಕಲಹಗಳನ್ನು ಹೋಗಲಾಡಿಸಿ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ದಯಪಾಲಿಸಕರ್ತನೆ ಸ್ವಾಮಿ. ತಂದೆಯಾದ ರಕ್ಷಕನೇ ಸ್ವಾಮಿ, ಬಳ್ಳಾರಿ, ಮೈಸೂರು ಮತ್ತು ಬನ್ನಿಮಟ್ಟಿ ಚರ್ಚ್ಗೋಸ್ಕರ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ತಂದೆಯಾದ ರಕ್ಷಕನೇ, ಆ ಚರ್ಚ್ ದುರಸ್ತಿಯಲ್ಲಿರುವಾಗ ಅಲ್ಲಿ ಆಶ್ವಸಿ ಬಲಪಡಿಸಿ ಮತ್ತು ಆ ಕಟ್ಟಡವನ್ನು ಸರಿಪಡಿಸುವಂತೆ ನಿನ್ನ ಆಶ್ವಸಿ ಬಲಪಡಿಸು ಕರ್ತನೆ ಸ್ವಾಮಿ. ಪಾಸ್ಟರ್ ಜಯರಾಮ್ಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ. ಹಾಗೆ ಕರ್ತನೆ ಸ್ವಾಮಿ, KB ಮುತ್ತಯ್ಯ ಅವ್ರಿಗೋಸ್ಕರ ಪ್ರಾರ್ಥಿಸುವಂತಳಾಗಿದ್ದೇನೆ ಸ್ವಾಮಿ. ಸುಜಾತ್ ಕುಮಾರ್ ಅವರಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವ್ರನ್ನ ಆಶ್ವಸಿ ಬಲಪಡಿಸು. ಅವ್ರಿಗೆ ಬೇಕಾಗಿರುವಂತ ತಲಾಂತುಗಳನ್ನು ಕೊಟ್ಟು ಅವರ ನಡೆನುಡಿಗಳಲ್ಲೂ ನಿನ್ನ ಆಶೀರ್ವಾದವನ್ನು ಇರ್ಲಿ ಎಂಬುದಾಗಿ ಪ್ರಾರ್ಥಿಸುವಂತಳಾಗಿದ್ದೇನೆ ಕರ್ತನೆ ಸ್ವಾಮಿ. ಕೇತನ್ ಜಾನ್ ಅವ್ರನ್ನ ಆಶ್ವಾಸ ಕರ್ತನೆ ಸ್ವಾಮಿ. ಮಾಸ್ಟರ್ ಮಚ್ಚಯ್ಯ ಅವ್ರನ್ನ ಆಶ್ವಾಸ ಕರ್ತನೆ. ಹೀಗೆ ಕರ್ತನೆ, ಇಲ್ಲಿ ಸೇರಿ ಬಂದಿರುವಂತ ಪ್ರತಿಯೊಬ್ಬರನ್ನ ಆಶ್ವಾಸ ಕರ್ತನೆ ಸ್ವಾಮಿ. ತಂದೆಯಾದ ರಕ್ಷಕನೇ, ಮರಿಯಪ್ಪನ ಆಶ್ವಾಸ ಕರ್ತನೆ ಸ್ವಾಮಿ. ತಂದೆ, ಅವರು ಆಕ್ಸಿಡೆಂಟ್ ಆಗಿರುವಾಗ ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು ಕರ್ತನೆ ಸ್ವಾಮಿ. ಮಿಸ್ಟರ್ ಫಿಲಿಪ್ ಅವ್ರಿಗನ್ನ ಆಶ್ವಾಸ ಕರ್ತನೆ ಸ್ವಾಮಿ. ಅವರು ಅನಾರೋಗ್ಯದಲ್ಲಿರುವಾಗ ಅವ್ರಿಗೆ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು ಕರ್ತನೆ ಸ್ವಾಮಿ. ಬೇಬಿ ವಿಕ್ಟೋರಿಯಾ ಅವ್ರನ್ನ ಆಶ್ವಾಸ ಕರ್ತನೆ. ಹಾಸ್ಪಿಟಲ್ ಅಲ್ಲಿ ಇರುವಾಗ ಅವ್ರನ್ನ ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸು ಕರ್ತನೆ ಸ್ವಾಮಿ. ಅವ್ರು ಬೇಗ ಚೇತರಿಕೆ ಹೊಂದುವಂತೆ ನಿನ್ನ ಕೃಪೆ ಮಾಡು ಕರ್ತನೆ ಸ್ವಾಮಿ. ನೆಲ್ಸನ್ ಅನ್ನೋರ್ನ ಆಶ್ವಾಸ ಕರ್ತನೆ ಸ್ವಾಮಿ. ಅವ್ರನ್ನ ಬಲಪಡಿಸು. ರಾಮದಾಸ್ ಅವ್ರನ್ನ ಆಶ್ವಾಸು ತಂದೆ. ಹೀಗೆ ಪ್ರತಿಯೊಬ್ಬೊಬ್ಬರನ್ನ ಆಶ್ವಸಿ ಬಲಪಡಿಸುತ್ತಾ ಅವರ ಆರೋಗ್ಯವನ್ನು ಚೇತನಗೊಳ್ಳುವಂತೆ ನಿನ್ನ ಕೃಪೆ ಮಾಡು. ಜಯರಾಮ್ ಮತ್ತು ರೇಖಾ ಹೀಗೆ ಅವ್ರನ್ನ ಆಶ್ವಸಿ ಬಲಪಡಿಸು ಸ್ವಾಮಿ. ಅವ್ರ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು ಕರ್ತನೆ. ವಿನಯ್ ಕೋಲ್ಕರ್ ಅವ್ರನ್ನ ಆಶ್ವಸು. ಅವರು ಉತ್ತಮವಾಗಿ ದೇವರ ಧ್ಯಾನದಲ್ಲಿರುವಂತೆ ಆಶೀರ್ವದಿಸಿ ಬಲಪಡಿಸು. ಪ್ರಿನ್ಸ್ ಆರೋಗೋಸ್ಕರ ಪ್ರಾರ್ಥಿಸುವಂತೊಳಗಿದ್ದೇನೆ. ಜಾನ್ ಡೇವಿಡ್ ಫ್ಯಾಮಿಲಿ ಅವ್ರನ್ನ ಆಶ್ವಸಿ ಎಂದು ಪ್ರಾರ್ಥಿಸುವಂತೊಳಗಿದ್ದೇನೆ ಸ್ವಾಮಿ. ಹೀಗೆ ಜಾನ್ಸನ್ ಯೇಸುದಾಸ್ ಅವರ ಕುಟುಂಬಕ್ಕನ್ನು ಆಶ್ವಸು. ಅವ್ರ ಮಗನ ಎಜುಕೇಶನ್ಗೋಸ್ಕರ ಕೇಳಿರುವಾಗ ವಿದ್ಯಾ ಬುದ್ಧಿ ಜ್ಞಾನ ತಿಳುವಳಿಕೆಯನ್ನು ಕೊಟ್ಟು ಉತ್ತಮದಲ್ಲಿ ಎಜುಕೇಶನ್ ಮುಗಿಸ್ಕುವಂತೆ ಆಶೀರ್ವದಿಸು ಕರ್ತನೆ ಸ್ವಾಮಿ. ಹೀಗೆ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದರ ಜೊತೆಗೆ ಯಾರಿನ್ನು ವಿಜ್ಞಾಪನೆ ಕೇಳ್ಕೊಂಡಿಲ್ಲ ಅವ್ರನ್ನ ಸಹ ಆಶೀರ್ವದಿಸಿ ಬಲಪಡಿಸು ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ಪ್ರಾರ್ಥಿಸ್ತಿರುವಾಗ ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಕೋರಿಕೆಯನ್ನು ಕೇಳಿ ನಮ್ಗೆ ಸದುತ್ತರವನ್ನು ದಯಪಾಲಿಸಿ ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸೆಂದು ಬೇಡೋರಂತೊಳಗಿದ್ದೇನೆ ಸ್ವಾಮಿ. ಅದೇ ರೀತಿಯಲ್ಲಿ ಈ ಕೂಟವನ್ನು ನಡೆಸ್ತಕ್ಕಂತ ಪಾಸ್ಟರ್ ರಾಜು ಸರ್ ಅವ್ರನ್ನ, ಅವರಿಗೆ ಸಹಾಯಕಳಾಗಿ ನಿಂತಿರ್ತಕ್ಕಂಥ ಸವಿತರ್ನ ವಿಶೇಷ ರೀತಿಯಲ್ಲಿ ಆಶ್ವಸಿ ಬಲಪಡಿಸೆಂದು ಪ್ರಿಯೋಡಿನ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡುತ್ತೇನೆ ನಮ್ಮ ತಂದೆ, ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು
ಬಲವು ಸದಾ ಮಹಿಮೆಯು ಕಾಲದಲ್ಲಿ ಸ್ವಾಮಿ. ಸಕಲವೇ ಸ್ವಾಮಿ. ಆಮೆನ್ ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲ ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಪ್ರತಿಯೊಂದು ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿನ್ನನ್ನು ಸೇವಿಸಿದಂತೆಲ್ಲ ನಿನ್ನ ಮಕ್ಕಳ ಸಂಗಡ ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಧನ್ಯವಾದಗಳು. ಉತ್ತಮವಾದಂತಹ ಸಂದೇಶಕ್ಕಾಗಿ ಹಿರಿಯರಾದಂತಹ ನಾಗರಾಜ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತಹ ಹಿರಿಯರಂತಹ ವಿಜಯ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷ ಗೀತೆ ಅಂತ ಹಾಡಿದಂತಹ ಬೋಧಕರಂತಹ ಜಾನ್ಸನ್ ಯೇಸುದಾಸ್ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತಹ ಸಹೋದರಿ ಲೀಲಾ ಬಸವರಾಜ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕೂಡಿ ಬಂದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳೊಂದಿಗೆ ಈ ದಿನವೆಲ್ಲ ದೇವರು ನಮ್ಮೊಟ್ಟಿಗಿದ್ದು ನಮ್ಮನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಿ ನಡೆಸಲೆಂದು ಹರಿಸುತ್ತಾ, ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲಾ ಕೋಟಿಗಳಿಗೆ ಇದೇ ರೀತಿಯಾಗಿ ಒಟ್ಟಾಗಿ ಸೇರಿ ಆತನ ಸನ್ನಿಧಾನದಲ್ಲಿ ಕೂಡಿ ಬಂದು ವಾಕ್ಯವನ್ನು ಕಲಿಯುವಾಗೆ ಕರ್ತನು ಆಶೀರ್ವಾದ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳೊಂದಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಧನ್ಯವಾದ ಬೋಧಕರೇ, ಧನ್ಯವಾದ. ಥ್ಯಾಂಕ್ ಯು ನಾಗರಾಜ್ ಸರ್. ಒಳ್ಳೆ ರೀತಿ ಒಳ್ಳೆ ಥ್ಯಾಂಕ್ ಯು ಸೋ ಮಚ್.